ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸಿರಾಕ್ ಏನು ಕರ್ಗೇಜಿಗೆ ಒಂದು ದುರ್ಗಾದಿಂದ ಟೋಯಿಂಗ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ. ಮಾರುತಿ ಎಸ್ ಕ್ರಾಸ್ ಡೀಸೆಲ್ ಇಂಜಿನ್. ಸರ್ ಹೋಗ್ತಾ ರನ್ನಿಂಗ್ ಆಗಿ ಆಫ್ ಇತ್ತು ಸರ್, ತಿರ್ಗಾ ಸ್ಟಾರ್ಟೇ ಆಗ್ತಾಯಿಲ್ಲ. ಆಯಿಲ್ ನೋಡಿದರೆ ಆಯಿಲ್ ಕಡಿಮೆ ಆಗಿದೆ, ಒಂದು ಸ್ವಲ್ಪ ನೀರು ಕಡಿಮೆ ಆಗಿದೆ, ಆಯಿಲೂ ಕಡಿಮೆ ಆಗಿದೆ ನೋಡಿ ಸರ್ ಅಂತ ನಮ್ಮ ಹತ್ರ ಒಬ್ಬರು ಕಸ್ಟಮರ್ ತೊಗೊಂಡು ಬಂದಿದ್ದಾರೆ. ಬರೀ ಇದು ಗಾಡಿ ಒಳಗಡೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಕನ್ನಡಿಯನ ನೋಡ್ಬೋದು. ಕಂಡೀಷನ್ ಕೂಲೆಂಟ್ ಹಾಕ್ಕೊಂಡು ಬಂದಿದ್ದಾರೆ ಅವರು. ಆಯಲ್ಲೂ ಫುಲ್ ಝೀರೋ ಆಗಿತ್ತು, 1 ಲೀಟ್ರ್ ಅಷ್ಟಕ್ಕೆ ಆಯಲ್ಲೂ ಹಾಕಿದ್ದೀವಿ. ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ ಏನು ಕಂಪ್ಲೇಂಟ್ ಆಗಿದೆ, ಏನಕ್ಕೋಸ್ಕರ ಆಫ್ ಆಯಿತು ಅಂತ. ಇದು ನೋಡ್ಬೋದು, ಒಂದು ಸಣ್ಣ ಸೌಂಡ್ ಬರ್ತಿತ್ತು ಇದರಲ್ಲಿ, ಕಂಪ್ರೆಷರ್ ಲೀಕ್ ಆಗ್ತಿರೋ ಸೌಂಡ್ ಬರ್ತಿದೆ. ಒಂಥರ ಟಕ್ 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 ಈ ಥರ ಸೌಂಡ್ ಬರ್ತಿದೆ. ಎಲ್ಲ ಸೌಂಡ್ ಬರ್ತಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಇಂಜಿನ್ ಒಳಗಡೆನೇ ಬರ್ತಿರೋದು ಸೌಂಡ್, ಮತ್ತು ಎಲ್ಲೂ ಪೈಪ್ ಲೀಕೇಜ್ ಇಲ್ಲ, ಏನೂ ಇಲ್ಲ ನೋಡಿ. ಈ ಪೈಪ್ ಬಿಚ್ಕೊಂಡು ನೋಡ್ಬೋದು, ಆಯಿಲ್ ನೋಡ್ಬೋದು ನೀವು. ಆಮೇಲೆ ಸೌಂಡ್ ನೋಡಿ, ಅದು ಸೌಂಡ್ ಅಬ್ಸರ್ವ್ ಮಾಡಿ ನೀವು ಯಾವ ಥರ ಸೌಂಡ್ ಬರ್ತಿದೆ ಇದರಲ್ಲಿ ಅಂತ ನೋಡಿ. ಬೇಕಿದ್ರೆ ನಾನು ಫುಲ್ ಲಾಕೇ ಮಾಡ್ತೀನಿ. ಅದು ಲಾಕ್ ಮಾಡಿದ ಮೇಲೆ ಒಂದು ಸ್ವಲ್ಪ ಸ್ಲೋ ಆಗುತ್ತೆ ಸೌಂಡ್, ಆಮೇಲೆ ತಿರ್ಗಾ ಜಾಸ್ತಿ ಆಗುತ್ತೆ. ಇದು ಎಲ್ಲ ಸೌಂಡ್ ಬರ್ತಿದೆ ಅಂತ ನಿಮಗೆ ತೋರಿಸ್ಬೇಕು ಅಂದರೆ ಇದು ಫುಲ್ ವೀಡಿಯೋ ನೋಡಿ, ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಇದು ಏನು ಕಂಪ್ಲೇಂಟ್ಗೋಸ್ಕರ ಈ ಸೌಂಡ್ ಬರ್ತಿದೆ, ಏನು ಕಂಪ್ಲೇಂಟ್ಗೋಸ್ಕರ ಈ ಇಂಜಿನ್ ಬಿಸ್ತಾ ಇದ್ದೀವಿ ಅಂತ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಅಕ್ಕಪಕ್ಕ ಐಟಮ್, ರೈಡರ್, ಡೂಮು ಎಲ್ಲ ಕಂಪ್ಲೀಟ್ ಬಿಚ್ಕೊಂಡಿದ್ದೀವಿ. ಚೈನ್ ಪುಲ್ಲಿ ಹಾಕ್ಕೊಂಡು ಸ್ಟ್ಯಾಂಡ್ನಲ್ಲಿ ಎಲ್ಲ ಬೆಡ್ಡಿಂಗಿಂದು ಬೋಲ್ಟ್ ಮೇಲ್ಗಡೆ ಬರಬೇಕಲ್ಲ ಇಂಜಿನ್, ಅದಕ್ಕೆ ಬೆಡ್ಡಿಂಗ್ ಬೋಲ್ಟ್ ಎಲ್ಲ ಲೂಸ್ ಮಾಡ್ಕೊತಾ ಇದ್ದೀವಿ. ಎಲ್ಲ ನಮ್ಮ ಹುಡುಗರು ಎಲ್ಲ ಸೇರ್ಕೊಂಡು ರೆಡಿ ಬಿಚ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಈಚಿಗೆ ಬಂದಿದೆ. ಸ್ವಲ್ಪ ಆಯಲ್ ಇತ್ತು ಕ್ರ್ಯಾಂಕೇಸ್ ಒಳಗಡೆ, ಅದನ್ನು ಡೌನ್ ಮಾಡ್ತಾಯಿದ್ದೀವಿ. ಇಂಜಿನ್ ಕೆಳಗಡೆ ಬೆಳಿಗ್ಗೆ ರಾತ್ರಿ ಎಲ್ಲ ಇಂಜಿನ್ ಇಳಿಸ್ಕೊಂಡು ಹೋದರು, ಆಮೇಲೆ ಬೆಳಿಗ್ಗೆ ಬಂದು ಎಲ್ಲ ಇಂಜಿನ್ ಎಲ್ಲ ಪೀಸ್ ಮಾಡ್ತಾಯಿದ್ದೀವಿ ನೋಡಿ. ಎಲ್ಲ ಆಲ್ಮೋಸ್ಟ್ ಪೀಸೂ ಆಗಿದೆ, ಪೀಸ್ ಎಲ್ಲ ಮಾಡಿದ್ದೀವಿ, ಎಲ್ಲ ಓಪನ್ ಮಾಡಿದ್ದೀವಿ. ಇಂಜಿನ್ ಓಪನ್ ಆಗಿದ್ಮೇಲೆ ಈ ಸೌಂಡ್ ಎಲ್ಲ ಬರ್ತಿದೆ ಅಂದರೆ ನೋಡಿ, ನಿಮಗೆ ತೋರಿಸ್ತೀನಿ. ಈ ಪಿಸ್ಟಿನ್ ಇತ್ತಲ್ಲ, ಸೆಕೆಂಡ್ ಪಿಸ್ಟಿನ್ ನೋಡ್ಬೋದು ಎಷ್ಟು ಉಜ್ಜಿದೆ ಅಂದರೆ, ಫಸ್ಟ್ ಸೆಕೆಂಡ್ ಥರ್ಡ್ ಇದೈತಲ್ಲ, 2 ಪಿಸ್ಟಿನಿಂದು ಫುಲ್ ಸೀಸ್ ಆಗಿದೆ. ಇದು ರಿಂಗ್ಸ್ ಎಲ್ಲ ಸೀಸ್ ಆಗಿದೆ. ಗಾಡಿ ಓವರ್ ಹೀಟ್ ಆಗಿದೆ, ಇದು ನೀರು ಖಾಲಿಯಾಗಿ ಓವರ್ ಹೀಟ್ ಆಗಿದೆ. ಆಮೇಲೆ ಎಡ್ಡೂ ನೋಡ್ಬೋದು ನೀವು, ಎಲ್ಲ ಕೆಲಸ ಮಾಡಿದ್ರಂತೆ. ಈ ಕೆಲಸ ಸರಿಯಾಗಿ ಆಗಿಲ್ಲ. ಇದು ನೋಡ್ಬೋದು ಎಷ್ಟು ಓಲೆಲ್ಲ ಅಗಲ ಆಗಿದೆ. ಆಮೇಲೆ ಎಡ್ಡೆಲ್ಲ ಫುಲ್ ಝೀರೋ ಆಗಿದೆ. ಇದು ರೆಡಿ ಮಾಡೋಕ್ಕೇ ಬರಲ್ಲ. ಇದು ಫುಲ್ ಕಂಪ್ಲೀಟ್ ಚೇಂಜ್ ಮಾಡಬೇಕು. ಇದು ಎಡ್ ಐತಲ್ಲ, ಕಂಪ್ಲೀಟ್ ಎಡ್ ಚೇಂಜ್ ಮಾಡಬೇಕು. ಆಮೇಲೆ ಟರ್ಬೋ ವೀಕ್ ಆಗಿದೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಗಾಡಿ ಸ್ಟಾರ್ಟ್ ಯಾಕೆ ಆಗಿಲ್ಲ ಅಂದರೆ ನೋಡಿ, ಇದು ಕ್ಯಾಮ್ ಶಾಫ್ಟೇ ಕಟ್ಟಾಗಿದೆ ನೋಡ್ಬೋದು. ಕ್ಯಾಮ್ ಶಾಫ್ಟೇ 2 ಪೀಸ್ ಆಗಿದೆ. ಕ್ಯಾಮ್ ಶಾಫ್ಟ್, ಆಮೇಲೆ ಎಡ್, ಬೋರ್, ಆಮೇಲೆ ಫುಲ್ ಹೌಸ್ ಪೈಪ್ ಕಿಟ್ ಯಾವುದೂ ಇಲ್ಲ ಇದರಲ್ಲಿ. ವಾಟ್ರ್ ಬಾಡಿ ನೋಡ್ಬೋದು ನೀವು, ವಾಟ್ರ್ ಬಾಡಿ ಎಷ್ಟು ತುಕ್ಕಿಡ್ದಿದೆ ಅಂತ. ಇದು ನೋಡಿ ಏನು ಕಂಡೀಷನ್ ಆಗಿದೆ. ಆಮೇಲೆ ವಾಟ್ರ್ ಜಾಕೆಟ್, ಆಮೇಲೆ ಥರ್ಮೋಸ್ಟಾರ್ ವಾಲ್, ಇಷ್ಟೆಲ್ಲ ಕಂಪ್ಲೀಟ್ ಚೇಂಜ್ ಮಾಡಬೇಕು. ಇದು ಈ ಕೆಲಸ ಮೇನ್ ಐತಲ್ಲ, ಎಡ್ ಫುಲ್ ಓವರ್ ಝೀರೋ ಆಗಿದೆ. ಇದು ಅದಕ್ಕೆ ಇಲ್ಲಾಂದರೆ ಎಡ್ ಚೇಂಜ್ ಮಾಡಿ ಕೆಲಸ ಮಾಡಬೇಕು. ಇಲ್ಲಾಂದರೆ ಯಾವುದನ್ನ ಒಂದು ಫುಲ್ ಸೆಟ್ ಇಂಜಿನ್ ತೊಗೊಂಡು ಅದು ಕಂಡೀಷನ್ ಚೆಕ್ ಮಾಡಿ ಫಿಟ್ ಮಾಡಬೇಕು ನೋಡಿ. ನಿಮ್ಮ ಹತ್ರ ಈ ಥರ ಯಾವುದಾನ ಒಂದು ವೆಹಿಕಲ್ ಇದ್ದರೆ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಗಾಡಿ ಸೇಫಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಲೈಕ್ ಮಾಡಿ, ಫಾಲೋ ಮಾಡಿ.